ಜನವಸತಿ ಪ್ರದೇಶದ ಬಳಿ ಈ ಕನ್ಸ್ಟ್ರಕ್ಷನ್ಸ್ ಕಂಪನಿ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಪ್ರಮುಖವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಕನ್ಸ್ಟ್ರಕ್ಷನ್ಸ್ ಕಂಪನಿ ಕಾರ್ಯನಿರ್ವಹಿಸ್ತಾ ಇದೆಯಂತೆ. ಹೈಕೋರ್ಟ್ನಿಂದ ಮುಗ್ರೋಡಿ ಕನ್ಸ್ಟ್ರಕ್ಷನ್ಸ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಮಲೆಯಡ್ಕ ಗ್ರಾಮದಲ್ಲಿ ಈ ಘಟನೆಯಾಗಿರೋದು. ಮಲೆಯಡ್ಕದ ಪರಿಶಿಷ್ಟ ಜಾತಿ ಪಂಗಡದ ಜನರ ಜನವಸತಿ ಪ್ರದೇಶವನ್ನು ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಆಗಿತ್ತು. ಅಂದ್ರೆ ಒಂದಷ್ಟು ನಿಯಮಗಳನ್ನ ಗಾಳಿಗೆ ತೂರಿ ಈ ಕಂಪನಿ ವರ್ತನೆ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಮುಗ್ರೋಡಿ ಕನ್ಸ್ಟ್ರಕ್ಷನ್ಸ್ ಹಾಟ್ ಮಿಕ್ಸ್ ಘಟಕ ಕಾರ್ಯಾಚರಣೆ ಆರೋಪ ಜನಸಾಮಾನ್ಯರಿಂದ ಕೇಳೋದಕ್ಕೆ ಸಿಗ್ತಾ ಇದೆ. 2008ರಿಂದ ಕನ್ಸ್ಟ್ರಕ್ಷನ್ಸ್ ಮಿಕ್ಸಿಂಗ್ ಘಟಕ ಕಾರ್ಯನಿರ್ವಹಿಸ್ತಾ ಇದ್ದು ಕಲುಷಿತ ನೀರು, ಹೊಗೆ, ತ್ಯಾಜ್ಯದ ಅಸಮರ್ಪಕ ನಿರ್ವಹಣೆಯ ಆರೋಪ ಕೇಳಿ ಬರ್ತಾ ಇದೆ. ಮಲೆಯಡ್ಕ, ಇಚ್ಛಾವು, ಕೋಡಿಜಾಲು ಜನರಿಂದ ಹೈಕೋರ್ಟ್ಗೆ ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡಲಾಗಿದ್ದು, ಸಂಜೆಯಿಂದ ಹಬ್ಬುವ ಕಮುಟು ವಾಸನೆಯಿಂದ ಆರೋಗ್ಯ ಸಮಸ್ಯೆ ಕೂಡ ಎದುರಾಗ್ತಾ ಇದೆಯಂತೆ. ಮಕ್ಕಳು, ವೃದ್ಧರಲ್ಲಿ ಅಸ್ತಮಾ, ಹೃದ್ರೋಗ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ವೈದ್ಯಕೀಯ ವರದಿಗಳು, ನೀರಿನ ಸ್ಯಾಂಪಲ್ಗಳ ಮೂಲಕ ಹೈಕೋರ್ಟ್ಗೆ ಜನ ಮೊರೆ ಹೋಗಿದ್ದು ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ. 2008ರಿಂದ ಇವರು ಈ ಪ್ಲಾಂಟ್ ಅನ್ನು ಆರಂಭ ಮಾಡಿದ್ರು. 2008ರಿಂದ ಈಗ ನಮಗೆ ಗೊತ್ತಿರುವ ಪ್ರಕಾರ 2020ರಲ್ಲಿ ಒಂದಷ್ಟು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರೆಸಿಡೆನ್ಷಿಯಲ್ ಕನ್ವರ್ಷನ್ಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಲಭ್ಯ ಇರುವಂಥದ್ದು. ಆದ್ರೆ 2008ರಲ್ಲಿ ಖರೀದಿ ಮಾಡಿದ್ದಾರೆ ಈ ಜಾಗವನ್ನ. ದಾಸು ಶೆಟ್ಟಿ ಅನ್ನೋರಿಂದ ಇವರು ಖರೀದಿ ಮಾಡಿರುವಂತ ಲ್ಯಾಂಡ್. ಈಗ ನಾವು 2008ರಲ್ಲಿ ನಾವು ಗಮನಕ್ಕೆ ತಗೊಂಡ್ರೆ ಅವರು ಜಲ್ಲಿ ಸಂಗ್ರಹಣೆ ಮತ್ತೆ ಡಾಮರ್ ಮಿಕ್ಸ್ ಸಮಸ್ಯೆ ಏನು ಮೊಗರೋಡಿ ಕಂಪನಿ ಏನಿದೆ 2008ರಲ್ಲಿ ಏನು ಆರಂಭ ಆಯಿತು. ಇಲ್ಲಿನ ಊರಿನವರಿಗೆ ಹಾಗೂ ಮೊಗರೋಡಿ ಏನು ಕನ್ಸ್ಟ್ರಕ್ಷನ್ ಇದೆಯಲ್ಲ, ಇವರಿಗೆ 2008ರಿಂದ ಪ್ರಸ್ತುತ ಈವರೆಗೆ ಯಾವುದೇ ವ್ಯಾಜ್ಯಗಳಿಲ್ಲ. ನಮಗೆ ಮತ್ತು ಮೊಗರೋಡಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ವ್ಯಾಜ್ಯಗಳಿಲ್ಲ, ಏನು ತಕರಾರಿಲ್ಲ, ಎಲ್ಲ ಸುಸೂತ್ರವಾಗಿದೆ. ಆದರೆ ಅವರ ಅಭಿವೃದ್ಧಿ ಕಾರ್ಯಕ್ಕೂ ನಮ್ಮ ಬೆಂಬಲ ಇದೆ. ಆದರೆ ನಮ್ಮ ಮೂಲಭೂತ ಹಕ್ಕನ್ನು ನಾವು